ನಮಸ್ಕಾರ, ವೆಲ್ಕಮ್ ಟು 1 ಮಿನಿಟ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಮಾಹಿತಿ ಗ್ಯಾಸ್ಟ್ರೈಟಿಸ್ ಬಗ್ಗೆ ಕೊಡ್ತೀನಿ. ಎಷ್ಟೊಂದು ಜನ ಬಂದು ಡಾಕ್ಟ್ರ್ ಕೇಳ್ತಾರೆ, ಡಾಕ್ಟ್ರ್ ನನಗೆ ತುಂಬ ಗ್ಯಾಸ್ಟ್ರೈಟಿಸ್ ಆಗಿಬಿಟ್ಟಿದೆ, ತುಂಬ ಗ್ಯಾಸ್ ಆಗ್ತಾಯಿದೆ, ಏನು ಮಾಡೋದು, ತುಂಬ ಗ್ಯಾಸ್ನ ಕಮ್ಮಿ ಮಾಡಬೇಕಲ್ಲ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಗ್ಯಾಸ್ಟ್ರೈಟಿಸ್ ಯಾಕಾಗುತ್ತೆ, ನಾವು ಇರ್ರೆಸ್ಪೆಕ್ಟಿವ್ ಅಂದರೆ ಟೈಮ್ ಸರಿಯಾಗಿ ತಿಂದೇ ಇದ್ದರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ಹಾಗಾಗಿ ಟೈಮ್ ಸರಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಲೀಪ್ ಪ್ಯಾಟ್ರನ್ ಡಿಸ್ಟರ್ಬ್ ಆದರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸ್ಲೀಪ್ನ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ 6 to 8 hours ನಿದ್ದೆ ಮಾಡಿ ಅಂತ ಹೇಳ್ತೀವಿ. ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಕಾಫಿ ಟೀ ಕಮ್ಮಿ ಮಾಡಿ ಅಂತೀವಿ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಕಾಫಿ ಟೀ ಕುಡಿಯೋಕ್ಕಿಂತ ಮುಂಚೆ ಒಂದು ಲೋಟ ನೀರು ಕುಡಿದು ಕಾಫಿ ಟೀ ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಪ್ಲಸ್ ಹಾಟ್ ಆ್ಯಂಡ್ ಸ್ಪೈಸಿ ಫುಡ್ನ ಆದಷ್ಟು ಕಮ್ಮಿ ಮಾಡಿ. ಬಿಸಿಯಾಗಿರೋದು ತಿನ್ನಬೇಕು ಅಂತ ಹೇಳ್ತಾರೆ, ಬಟ್ ಬಿಸಿ ತಿನ್ನೋದ್ರಿಂದ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಬಿಸಿ ಕಮ್ಮಿ ಇರೋಂಥ ಪದಾರ್ಥಗಳನ್ನು ಕೂಡ ತೊಗೊಳ್ಬೇಕು ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ಏನಾರು ನಿಮಗೆ ತಿನ್ನೋದು ಗ್ಯಾಪ್ ಒಂದು ಫುಡ್ಗೂ ಇನ್ನೊಂದು ಫುಡ್ಗೂ ತುಂಬಾ ಗ್ಯಾಪ್ ಆಯಿತು ಅಂದರೆ ಅದು ಕೂಡ ನಿಮಗೆ ಡೇಂಜರಸ್ ಅಂತ ಹೇಳ್ತೀವಿ. ಸೊ ಈಟಿಂಗ್ ಆನ್ ಟೈಮ್ ಕೂಡ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಗ್ಯಾಸ್ಟ್ರೈಟಿಸ್ ನಿಮಗೆ ತುಂಬಾ ಕಂಟ್ರೋಲ್ ಸಿಗುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗೋಲ್ಲ. ಸೊ ಚಿಕ್ಕ ಮಕ್ಳಿಗೂ ಗ್ಯಾಸ್ಟ್ರೈಟಿಸ್ ಆಗ್ತಾಯಿದೆ. ಸೊ ಇವನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ, ಸೊ ದಟ್ ಯಾರಿಗೂ ಗ್ಯಾಸ್ಟ್ರೈಟಿಸ್ ಬರ್ದಿರಂಗೆ ಪ್ರಿವೆಂಟ್ ಮಾಡ್ಬೋದು.